ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಏನಾಗಿದೆ ಅಂದ್ರೆ, ರಾಜ್ಯದಲ್ಲಿ ಶಾಲಾ ಆಡಳಿತ ಮಂಡಳಿಗಳು ವಿದ್ಯಾರ್ಥಿಗಳ ಮಾಹಿತಿಯನ್ನ ಸ್ಟ್ಯಾಟ್ಸ್ ನಲ್ಲಿ ಆಧಾರ್ ಅಪ್ಡೇಟ್ ಹಾಗೂ SSB ಅಲ್ಲಿ KYC ಕೂಡ ಮಾಡಬೇಕಾಗುತ್ತೆ. ಇದನ್ನ ಮಾಡಿಲ್ಲ, ಪೂರ್ಣಗೊಳಿಸಿಲ್ಲ. ಈ ಪರಿಣಾಮ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬರೋದಿಲ್ಲ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡರಾಗಿರ್ಬೋದು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಸೇರಿ ವಿವಿಧ ವಿದ್ಯಾರ್ಥಿಗಳದ ಮಾಹಿತಿ ಅಪ್ಡೇಟ್ ಮಾಡಿಲ್ಲ. ದತ್ತಾಂಶದಲ್ಲಿ ಸ್ಯಾಟ್ಸ್ ಐಡಿ ಮುಖಾಂತರ KYC ಮುಖಾಂತರ ಅವ್ರದ್ದು ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಸ್ಕಾಲರ್ಶಿಪ್ ಸಿಗೋದು ಸಾಧ್ಯತೆ ಕಡಿಮೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಸರ್ಕಾರದಲ್ಲಿ ದೊರೆಯುವ ಹಲವು ರೀತಿಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳ ಸಾಧನ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ ಅನ್ನು ಜೋಡಣೆ ಮಾಡಬೇಕಾಗಿದೆ. ಸಿಂಪಲ್, ನಿಮ್ಮ ಡಾಟಾಗಳನ್ನ ಟ್ರ್ಯಾಕ್ ಮಾಡ್ಬೇಕಂದ್ರೆ ಸ್ಯಾಟ್ಸ್ ಡಾಟಾದಲ್ಲಿ ನಮ್ಮ ಮಾಹಿತಿಗಳು ಇರಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಕಳೆದ 2 ವರ್ಷದಿಂದ ಸಮಯ ನೀಡ್ತಾ ಇದ್ರು, ಅದು ಕೂಡ ಇದು ಆಗಿಲ್ಲ. ಇನ್ನು ಕೂಡ ಸ್ಯಾಟ್ಸ್ ಐಡಿ ಅಪ್ಡೇಟ್ ಆಗಿಲ್ಲ, ದತ್ತಾಂಶಗಳ ಮಾಹಿತಿಗಳು ಅಪ್ಡೇಟ್ ಆಗಿಲ್ಲ, ಆಧಾರ್ ಮೌಲ್ಯೀಕರಣ ಕೂಡ ಆಗಿಲ್ಲ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇದೇ ಕಾರಣದಿಂದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನಕ್ಕೆ 2.6 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಬಾಕಿ ಇದೆ. ಇನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಸ್ಕಾಲರ್ಶಿಪ್ಗೆ 2.6 ಲಕ್ಷ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಅರ್ಜಿ ಸಲ್ಲಿಸೋದಕ್ಕೆ ಇನ್ನು ಕೂಡ ಬಾಕಿ ಇದೆ. ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ಗಳನ್ನ SSB ಪೋರ್ಟಲ್ ಲಾಗಿನ್ ನಲ್ಲಿ ಲಭ್ಯವಿದೆ. ರಾಜ್ಯದ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ ಪರಿಶೀಲಿಸಿ ವಿದ್ಯಾರ್ಥಿಗಳು ಹಾಗೂ ಪಾಲಕರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ಸೂಚನೆ ಮಾಡಿದ್ದಾರೆ. ನಿಮ್ಮ ಶಿಕ್ಷಕರು ಎಲ್ಲರೂ ಕೂಡ ಸೂಚನೆ ಮಾಡಬೇಕು, ನಿಖರವಾದ ಮಾಹಿತಿ ಕೊಡಬೇಕು. ಇನ್ನು ಕೂಡ ಬರೋಬ್ಬರಿ ಲಕ್ಷಾಂತರ ವಿದ್ಯಾರ್ಥಿಗಳು ವಂಚನೆ ಆಗಿದ್ದಾರೆ, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅವರಿಗೆ. ಇನ್ನು ಕೂಡ 2.6 ಲಕ್ಷ ವಿದ್ಯಾರ್ಥಿಗಳು ಇನ್ನು ಕೂಡ ಅರ್ಜಿನ ಕೂಡ ಸಲ್ಲಿಸಿಲ್ಲ. ಅವ್ರದ್ದು ಸ್ಯಾಟ್ಸ್ ಅಲ್ಲಿ ತಮ್ಮ ಮಾಹಿತಿಗಳು ಕೂಡ ಬರ್ತಾ ಇಲ್ಲ, KYC ಮಾಡಿಸಿಲ್ಲ, ಆಧಾರ್ ಅಪ್ಡೇಟ್ ಕೂಡ ಮಾಡಿಸಿಲ್ಲ, ಅವ್ರದ್ದು ದತ್ತಾಂಶದಲ್ಲಿ ಇಲ್ಲ, ದತ್ತಾಂಶದಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ವಿವಿಧ ಇಲಾಖೆ ವಿದ್ಯಾರ್ಥಿ ವೇತನ ಹೆಚ್ಚಿನ ಇತರ ಯೋಜನೆಗಳನ್ನು ಅನುಷ್ಠಾನದಲ್ಲಿ ತೊಂದರೆ ಆಗ್ತಾ ಇದೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದ್ರಲ್ಲಿ ವಿಳಂಬವಾಗ್ತಾ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. 7 ದಿನದೊಳಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ಇನ್ನೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ, ಪೆಂಡಿಂಗ್ ಇದೆ. ಯಾರು ಕೂಡ KYC ಮಾಡಿಲ್ಲ, ಅದೇ ರೀತಿ ಸ್ಯಾಟ್ಸ್ ಐಡಿಲಿ ಸಮಸ್ಯೆ ಇದೆ, ದಯವಿಟ್ಟು ನಿಮ್ಮ ಶಾಲಾ ಪ್ರಾಂಶುಪಾಲರು ಅದೇ ರೀತಿ ಶಿಕ್ಷಕರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ಸಮಸ್ಯೆ ಆಗಿದೆ, ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ ಅಥವಾ ಅರ್ಜಿ ಸಲ್ಲಿಸಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಇನ್ನು ರಾಜ್ಯದ ಸರ್ಕಾರಿ ಅನುದಾನಿತ ರೀತಿ ಖಾಸಗಿ ಸೇರಿ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಒಟ್ಟು 1.4 ಕೋಟಿ ವಿದ್ಯಾರ್ಥಿಗಳು ವಾಸಂಗ ಮಾಡ್ತಾ ಇದಾರಂತೆ. ಇದರಲ್ಲಿ 78 ಲಕ್ಷ ವಿದ್ಯಾರ್ಥಿಗಳದ್ದು ಮಾತ್ರ ಆಧಾರ್ ಲಿಂಕ್ ಆಗಿದೆ, ಇನ್ನು 18 ಲಕ್ಷ ವಿದ್ಯಾರ್ಥಿಗಳದ್ದು ಆಧಾರ್ ಲಿಂಕ್ ಆಗಿಲ್ಲ. ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು ಆಧಾರ್ ಮೌಲ್ಯೀಕರಣವಾಗಿದ್ದರೂ ಕೂಡ ಆಧಾರ್ ಮತ್ತು ಸ್ಯಾಟ್ಸ್ ಐಡಿಯಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ. ಇನ್ನು ಕೂಡ ಸಾಕಷ್ಟು ಜನದ್ದು ಮೌಲ್ಯೀಕರಣ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಇಂಪಾರ್ಟೆಂಟ್. ನಿಮ್ಮ ಸ್ಯಾಟ್ಸ್ ಐಡಿಲಿ ನಿಮ್ಮ ಆಧಾರ್ ಅಲ್ಲಿ ಕರೆಕ್ಟ್ ಆಗಿ ಮಾಹಿತಿಗಳು ಇರಬೇಕು, ಎರಡಕ್ಕೂ ಕೂಡ ಹೊಂದಾಣಿಕೆ ಆಗಬೇಕು. ಲಕ್ಷಾಂತರ ಜನಕ್ಕೆ ಸ್ಕಾಲರ್ಶಿಪ್ ವಂಚಿತರಾಗ್ತದೆ. ನಿಮ್ಮ ಸ್ಯಾಟ್ಸ್ ಐಡಿಲಿ ಒಂದು ರೀತಿ ಮಾಹಿತಿ ಇರುತ್ತೆ, ಇದ್ರಲ್ಲಿ ಒಂದು ರೀತಿ ಮಾಹಿತಿ ಇರುತ್ತೆ. ಅದೇ ರೀತಿ ಸಾಕಷ್ಟು SC ST ಆಗಿರ್ಬೋದು, OBC ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ. KYC ಮಾಡಿಲ್ಲ, ನಿಮ್ಮ ಸ್ಯಾಟ್ಸ್ ಐಡಿಲಿ ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ, ಕರೆಕ್ಟ್ ಆಗಿ ಅಪ್ಡೇಟ್ ಕೂಡ ಮಾಡಿರೋದಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಬರೋಬ್ಬರಿ 7 ದಿನದೊಳಗಡೆ ಇದನ್ನ ಸಾಲ್ವ್ ಮಾಡಿ ಅಂತ. ನಿಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಥವಾ ನೀವು ಅರ್ಜಿ ಸಲ್ಲಿಸಿಲ್ಲ ಅಥವಾ ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಶಾಲೆ ಪ್ರಾಂಶುಪಾಲರನ್ನ ಭೇಟಿ ನೀಡಿ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ.